ಯಾರು ಸ್ವೀಕಾರ ಆಗ್ತಾರೆ? ನಿಮ್ಮ ಫ್ರೀಡಂ ಟಿವಿಯ ಸ್ಕ್ರೀನ್ ಮೇಲೆ ಸಿದ್ದು ಸರ್ಕಾರಕ್ಕೆ ನವೆಂಬರ್ 20ಕ್ಕೆ 30 ತಿಂಗಳು ಭರ್ತಿಯಾಗುತ್ತೆ, ಅರ್ಥಾತ್ 2.5 ವರ್ಷ. ಈ ಹೊತ್ತಲ್ಲೇ ನಡೆಯಲಿದೆ ಮೇಜರ್ ಆಪರೇಷನ್. ಸಂಪುಟ ಪುನರ್ರಚನೆ ಆಗೋದು ಫಿಕ್ಸು, ಸಂದೇಹ ಬೇಡ. ದೊಡ್ಡ ಮಟ್ಟದಲ್ಲಿ ಆಗಲಿದೆ ಸಂಪುಟ ಪುನರ್ರಚನೆ, ಅತಿ ದೊಡ್ಡ ಮಟ್ಟದಲ್ಲಿ ಆಗುತ್ತಿದ್ದು. ಸಂಪುಟದಿಂದ ಯಾರಿಗೆ ಕೋಕ್, ಯಾರಿಗೆ ಲಕ್, ಯಾರಿಗೆ ಲಕ್ಕು, ಯಾರಿಗೆ ಕೋಕ್. ಸಿದ್ದು ಸಂಪುಟ ಸಚಿವರಲ್ಲಿ ಈಗಿನಿಂದಲೇ ಆತಂಕ ಶುರುವಾಗಿದೆ. ಈಗಿನಿಂದಲೇ ನಿಮ್ಮ ಫ್ರೀಡಂ ಟಿವಿಯ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಫೋಟಕ ಸುದ್ದಿ. ಸಿದ್ದರಾಮಯ್ಯ ಸರ್ಕಾರಕ್ಕೆ ನವೆಂಬರ್ 20ನೇ ತಾರೀಕು ಬಂದ್ರೆ 30 ತಿಂಗಳು ಭರ್ತಿ. ಆ ಹೊತ್ತಲ್ಲೇ ಮೇಜರ್ ಸರ್ಜರಿ ಒಂದು ನಡೆಯುತ್ತೆ. ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲಿ 2 ಸಚಿವರುಗಳು ಹೊರಗೆ ಹೋಗಿದ್ದಾರೆ ಈಗ ಆಲ್ರೆಡಿ. ಒಂದು ನಾಗೇಂದ್ರ, ಮತ್ತೊಂದು ರಾಜಣ್ಣ. ಸೊ ಈ 2 ಸಚಿವರುಗಳನ್ನ ಬಿಟ್ರೆ ಉಳಿದವರೆಲ್ಲರೂ ಸೇಫಾ ಅಂತ ಕೇಳಿದ್ರೆ ಅಲ್ವೇ ಅಲ್ಲ. ಸಿದ್ದರಾಮಯ್ಯರ ಪರಮಾಪ್ತ ಬಳಗದಲ್ಲಿ ಕೇಳಿ ಬರುವ ಹೆಸರುಗಳ ಸೀಟುಗಳು ಕೂಡ ಗಡಗಡ ಗಡಗಡ ಅಲ್ಲಾಡ್ತಾ ಇದೆ. ಸುರಕ್ಷಿತರಲ್ಲ ಯಾರು, ಯಾರ ಸ್ಥಾನವೂ ಸುರಕ್ಷಿತವಲ್ಲ ಈಗ. ಅಂದ್ರೆ ನವೆಂಬರ್ ತಿಂಗಳಲ್ಲಿ ಒಂದು ವೇಳೆ ಸಿದ್ದರಾಮಯ್ಯರ ಕ್ಯಾಬಿನೆಟ್ ರೀಶಫಲ್ ಆದರೆ ನಾನು ನೀವು ಪರಮಾಪ್ತರು ಅಂತ ಹೇಳಲ್ಪಟ್ಟ ಹೆಸರುಗಳು ಕೂಡ ಔಟ್ ಆಗೋ ಸಾಧ್ಯತೆಗಳಿದ್ದಾವೆ. ಸಿದ್ದರಾಮಯ್ಯರ ಪರಮಾಪ್ತರಾಗಿರಬಹುದು, ಡಿ.ಕೆ. ಶಿವಕುಮಾರ್ ಅವರ ಪರಮಾಪ್ತರಾಗಿರಬಹುದು. ಹೌದು, ಸಿದ್ದರಾಮಯ್ಯರು ಒಂದು ಪಟ್ಟಿಯನ್ನು ಸಲ್ಲಿಸಿರ್ತಾರೆ ಹೈಕಮಾಂಡ್ ನಾಯಕರಿಗೆ. ಒಂದು ವೇಳೆ ನೀವು ಇಂಥವರನ್ನ ಕೈ ಬಿಟ್ಟಿದ್ದೇ ಆದಲ್ಲಿ ಇಂಥವರು ಅದಕ್ಕೆ ಸೂಕ್ತ ಆಯ್ಕೆ, ಇವರನ್ನ ನೀವು ಪ್ರವೇಶಿಸಿ ಅಥವಾ ಇವರಿಗೆ ಪ್ರವೇಶ ಕೊಡಿ ಅಂತ ಹೇಳೊಂದು ಸೂಕ್ತ ಹೆಸರನ್ನ ಕೊಟ್ಟಿರ್ತಾರೆ. ಇನ್ನು ಡಿ.ಕೆ. ಶಿವಕುಮಾರ್ ಸುಮ್ಮನಿರ್ತಾರಾ? ಡಿ.ಕೆ. ಶಿವಕುಮಾರ್ ಕೂಡ ಒಂದು ಲೀಸ್ಟ್ ಅನ್ನು ಕಳಿಸಿರ್ತಾರೆ ಹೈಕಮಾಂಡ್ ನಾಯಕರಿಗೆ. ನೋಡಿ, ಈ ತರಹದ ವ್ಯಕ್ತಿತ್ವವನ್ನು ನೀವು ಕೆಳಗಿಳಿಸಿದ್ದೇ ಆದಲ್ಲಿ ಈ ತರಹದ ವ್ಯಕ್ತಿತ್ವವನ್ನು ಮೇಲೆತ್ತುವ ಪ್ರಯತ್ನ ಮಾಡಿ. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುಮ್ಮನಿರ್ತಾರ? ಕಾಂಗ್ರೆಸ್ ಹೇಳಿ ಕೇಳಿ 3-4 ಬಣಗಳಿದ್ದಾವೆ. ಸಿದ್ದರಾಮಯ್ಯರು ಬಣ ಒಂದಾದರೆ ಡಿ.ಕೆ. ಶಿವಕುಮಾರ್ದು ಮತ್ತೊಂದು ಬಣ, ಎಐಸಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರ ಬಣ ಮತ್ತೊಂದು, ಇನ್ನೊಂದು ತಟಸ್ಥ ಬಣ. ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ತಮ್ಮ ಆಪ್ತ ವಲಯದ ಸಚಿವರುಗಳ ಪಟ್ಟಿಯನ್ನು ಕೊಟ್ಟಿರ್ತಾರೆ. ಸೊ ಹೈಕಮಾಂಡ್ ನಾಯಕರಿಗೂ ಕೂಡ ಈ ರೀಶಫಲ್ ಎನ್ನುವಂಥದ್ದು ಅತಿ ದೊಡ್ಡ ಹೆಡ್ಡೇಕ್ ಆಗಿ ಪರಿಣಮಿಸುತ್ತೆ. ರಾಜಣ್ಣ ಹೇಳಿದಂತೆ ಕ್ರಾಂತಿಗೆ ಕೌಂಟ್ಡೌನ್ ಶುರುವಾಯಿತಾ? ಬಂಡಾಯ ಹೇಳೋ ಸಾಧ್ಯತೆಗಳಿದಾವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.